ಹೇಳ್ತೀನಿ ಕೇಳಿ. ಒಂದು ಸುಂದರವಾದ ಹಳ್ಳಿ. ಬೆಳಗಿನ ಜಾವ ಕೋಳಿಯ ಕೂಗು, ಹೊಲದ ಹಸಿರು, ಕೆರೆಯ ದಡದಲ್ಲಿ ಬೀಸುವ ತಂಗಾಳಿ. ಅದೇ ಊರಿನಲ್ಲಿ ವಾಸವಾಗಿದ್ದ ಆಕಾಶ್. ಅದೇ ಊರಿಗೆ ಒಂದು ದಿನ ಕಾವ್ಯ ತನ್ನ ಅಜ್ಜಿಯ ಮನೆಗೆ ಬಂದಳು. ಮೊದಲ ಬಾರಿ ಕಾವ್ಯಳನ್ನು ಆಕಾಶ್ ನೋಡಿದ್ದು ಊರಿನ ದೇವಸ್ಥಾನದ ಜಾತ್ರೆಯಲ್ಲಿ. ಕಾವ್ಯ ದೇವರ ಮುಂದೆ ನಿಂತಿದ್ದಳು. ಆಕಾಶ್ ಅವಳನ್ನೇ ನೋಡುತ್ತಾ ನಿಂತಿದ್ದ. ಮಾತೇ ಬರಲಿಲ್ಲ. ಅಷ್ಟರಲ್ಲಿ ಕಾವ್ಯ ಅವನ ಕಡೆ ನೋಡಿ ಸಣ್ಣದಾಗಿ ನಕ್ಕಳು. ಆ ಒಂದು ನಗು ಆಕಾಶ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಿತು. ದಿನಗಳು ಕಳೆದವು. ಕೆರೆಯ ದಡದಲ್ಲಿ, ದೇವಸ್ಥಾನದ ಹಾದಿಯಲ್ಲಿ, ಹೊಲದ ದಾರಿಯಲ್ಲಿ ಇಬ್ಬರು ಆಗಾಗ್ಗೆ ಭೇಟಿಯಾಗುತ್ತಿದ್ದರು. ಮೊದಲಿಗೆ ಕೇವಲ ನಗು, ನಂತರ ಮಾತು, ಆಮೇಲೆ ಒಬ್ಬರನ್ನೊಬ್ಬರು ಕಾಯುವಷ್ಟು ಪ್ರೀತಿ. ಒಂದು ಸಂಜೆ ಮಳೆ ಬರುತ್ತಿತ್ತು. ಕಾವ್ಯ ಮನೆಗೆ ಹೋಗಲು ದಾರಿಯಲ್ಲಿ ನಿಂತಿದ್ದಳು. ಆಕಾಶ್ ತನ್ನ ಹಳೆಯ ಛತ್ರಿಯನ್ನು ಅವಳಿಗೆ ಕೊಟ್ಟು, ನೀನು ಹೋಗು, ನಾನು ಮಳೆಯಲ್ಲಿ ಹೋಗುತ್ತೇನೆ ಎಂದನು. ಕಾವ್ಯ ನಗುತ್ತಾ ಕೇಳಿದಳು, ನಿನಗೆ ಮಳೆ ಅಂದರೆ ಭಯ ಇಲ್ವಾ? ಆಕಾಶ್ ನಿಧಾನವಾಗಿ ಹೇಳಿದ, ಮಳೆಗಲ್ಲ, ನೀನು ನೆನೆದು ಹೋಗ್ತಿಯಲ್ಲ ಅನ್ನೋ ಭಯ. ಆದರೆ ಅವರ ಪ್ರೀತಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ಕಾವ್ಯಳ ತಂದೆಗೆ ಆಕಾಶ್ ಇಷ್ಟವಿರಲಿಲ್ಲ. ತಮ್ಮ ಮಗಳಿಗೆ ಬೇರೆ ಕಡೆ ಮದುವೆ ಮಾಡಬೇಕು ಎಂದು ನಿರ್ಧರಿಸಿದರು. ಆಕಾಶ್ ಏನು ಮಾಡಲಾಗದೆ ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತು ಕಣ್ಣೀರಿಟ್ಟ.